ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಈ ನೋಡ್ರಿ, ಬಿಸಿಲಿಗಾಲನೂ ಮುಗೀತು, ಇನ್ನು ಮಕ್ಕಳ ಹಾಲಿಡೇಸ್ ಕೂಡ ಮುಗೀತು, ಇನ್ನು ಸ್ಕೂಲ್ ಓಪನ್ ಆಗ್ತೈತ್ರಿ. ಇನ್ನು ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಬರ್ತಾರೆ ಮಕ್ಕಳು, ಏನಾದರೂ ಮಾಡ್ಬೇಕಂತ ಕೇಳ್ತಿರ್ತಾರೆ. ಹಂಗೆ ಮಳೆ ಬರ್ತಿದ್ರೆ ಏನಾದರೂ ತಿನ್ಬೇಕಂತ ಅನಿಸ್ತಿರ್ತಾರೆ ಟೀ ಟೈಮ್ನಲ್ಲಿ. ಅಂಥ ಟೈಮ್ನಾಗ ಕೂಡ ಈ ಕ್ಯಾಬೇಜ್ ಮಂಚೂರಿಯನ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ರೀ. ಹಂಗಾಗಿ ಇವತ್ತು ನಾವು ಕ್ಯಾಬೇಜ್ ಮಂಚೂರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಕ್ಯಾಬೇಜ್ ಮಂಚೂರಿಯನ್ ಮಾಡೋಕೆ ಒಂದು ಬಟ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 1/4 kg ಅಷ್ಟು ಕ್ಯಾಬೇಜ್ ತುರ್ಕೊಂಡಿದ್ದೀನಿ. ನೋಡಿರಿ, ನೀವು ಸಣ್ಣ ಕೂಡ ಹೆಚ್ಕೊಬೋದು ರೀ. ನಾನು ಸಣ್ಣ ತುರ್ಕೊಂಡು ತೊಳ್ಕೊಂಡಿದ್ದೀನಿ, ನೀಟಾಗಿ 2 ಸರಿ ತೊಳ್ಕೊಂಡಿದ್ದೀನಿ. ನೋಡಿರಿ, ಎಲ್ಲ ಹಿಂಡಿ ತೊಗೊಂಡಿದ್ದೀನಿ, ಆದರೂ ಸ್ವಲ್ಪ ನೀರಿದ್ದೆ ರೀ. ಇದ್ರೆ ಪರವಾಗಿಲ್ಲ, ನಡಿತೈತಿ. ಇವಾಗ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ನಡಿತೈತೆ ರೀ. ನೋಡಿರಿ, ಒಂದು ಬಟ್ಲಷ್ಟನ್ನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಒಂದು 6 ಸ್ಪೂನ್ ಆಗ್ತೈತೆ ನೋಡಿರಿ ಕಾರ್ನ್ಫ್ಲವರ್. 6 ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ರೀ. 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 2 ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನೋಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೋಡಿರಿ, ಇದಿಷ್ಟು ನೀಟಾಗಿ ಎಲ್ಲ ಕಲಿಸ್ಬೇಕ್ರಿ. ಎಲ್ಲ ಅದರೊಳಗೆ ಮಸಾಲೆ ಎಲ್ಲ ಕಲಿಬೇಕು. ನೋಡಿ, ನಾನು ನೀರು ಹಾಕಿಲ್ರಿ, ಯಾಕಂದ್ರೆ ಆಲ್ರೆಡಿ ನಾನು 2 ಸರಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ರಿ ಕ್ಯಾಬೇಜ್. ಅದರೊಳಗೆ ನೀರಿದ್ದರೆ ಹಂಗಾಗಿ ನಾನು ಅದರಿಂದನೇ ಕಲಿಸ್ತಿದ್ದೀನಿ, ನೀರೇನು ಹಾಕಿಲ್ರಿ ಇದಕ್ಕೆ. ನಾನು ನೀವು ಒಣದು ಕಲಿಸ್ತೀವಿ ಎಲ್ಲ ಫುಲ್ಲು ನೀರಿಲ್ಲ ಅದರೊಳಗೆ ಅಂದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ರಿ. ಇದ್ರೊಳಗೆ ನಾನು ಸ್ವಲ್ಪ ನೀರಿತ್ತರೆ ಹಂಗಾಗಿ ನೀರು ಬಿಟ್ಕೊತಂತ ಅಂಥೇಳಿ ನಾನು ಹಂಗೆ ಕಲಿಸ್ತಾಯಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಂಗೆ ಕಲಿಬೇಕ್ರಿ. ಎಲ್ಲ ಗೋಬಿ ಅದು ಚೆನ್ನಾಗಿ ಕ್ಯಾಬೇಜ್ ಎಲ್ಲ ಕಲಿಬೇಕ್ರಿ, ಅದು ಮಸಾಲೆ ಒಳಗೆಲ್ಲ ಆ ಥರ ನೀಟಾಗಿ ಒಂದ್ಸರಿ ಎಲ್ಲ ಕಲಿಸ್ಕೊಳ್ರಿ. ಎಲ್ಲ ಈ ಥರ ಕಲಿಸ್ಕೊಬೇಕ್ರಿ. ಈ ಥರ ಉಪ್ಪು ಖಾರ ಒಂದ್ಸರಿ ಎಲ್ಲ ನೋಡಿಬಿಡ್ರಿ ಕಲಸಿದ ಮೇಲೆ ಕೂಡ. ಎಲ್ಲ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಬಂದ್ರೆ ಉಪ್ಪು ಖಾರ, ಹಂಗಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ನೋಡಿ, ಎಲ್ಲ ಈ ಥರ ಕಲಿಸ್ಕೊಂಡಿದ್ದೀನಿ. ನೀರು ಹಾಕಿರಿ ನಾನು. ನೋಡಿ, ಇಷ್ಟು ಕರೆಕ್ಟಾಗಿ ಬಂದೈತೆ ನೋಡಿರಿ. ಸ್ವಲ್ಪ ನಿಮಗೆ ಸ್ವಲ್ಪ ಹಳಕಾತ ಅಂದರೆ ಸ್ವಲ್ಪ ಮೆತ್ತಗಾತು, ಇನ್ನೂ ಸ್ವಲ್ಪ ಹಿಟ್ಟು ಬೇಕಿತ್ತಂದ್ರೆ ನೀವು ಕಾರ್ನ್ಫ್ಲವರ್ ಆದರೂ ಕಲ್ಸ್ಕೊಬೋದು ರೀ. ಇಲ್ಲ ಸ್ವಲ್ಪ ಅಕ್ಕಿ ಹಿಟ್ಟಿತ್ತಂದ್ರೆ ಅಕ್ಕಿ ಹಿಟ್ಟು ಕೂಡ ಕಲ್ಸ್ಕೊಬೋದು ರೀ, ಚೆನ್ನಾಗಿ ಬರ್ತೈತಿ. ಸ್ವಲ್ಪ ನೀರು ಹಾಕ್ಯಂದು ಕಲ್ಸ್ಕೊಳ್ರಿ. ನಾನು ಇಲ್ಲಿ ನೀರು ಹಾಕ್ಕೊಂಡಿಲ್ರಿ. ನಾನು ಕ್ಯಾಬೇಜ್ ಅದು ನೀರು ಬಿಡ್ತೈತೆ ಅಂತೇಳಿ ಸ್ವಲ್ಪ ಹಸಿ ಈ ಥರ ಹಂಗೆ ಕಲ್ಸ್ಕೊತಿದ್ದೀನಿ. ನೋಡಿ, ಸಣ್ಣ ಉಂಡೆ ಮಾಡ್ಬೇಕು. ಈ ಥರ ಮಾಡಿದ್ರೆ ಕರೆಕ್ಟ್ ಬರ್ಬೇಕು ನೋಡಿರಿ ಅಳತೆ. ನೋಡಿರಿ, ಒಲೆ ಹಚ್ಚಿದ್ದೀನಿ, ಒಂದು ಪ್ಯಾನ್ ಇಟ್ಟಿದ್ದೀನಿ. ನೋಡಿರಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಥರ ಬರ್ಬೇಕು. ನೋಡಿ, ಎಣ್ಣೆ ಕಾಯ್ದಿದ್ದಾರೆ. ಸಣ್ಣ ಸಣ್ಣ ಈ ಥರ ನಾವು ಬಜ್ಜಿಗೆಲ್ಲ ಬಿಡ್ತೀವಲ್ರಿ ಬೋಂಡಕ್ಕೆ, ಆ ಥರ ಸಣ್ಣ ಸಣ್ಣ ಉಂಡೆಗಳು ತಗೊಂಡು ಬಿಡ್ಬೇಕು. ನೋಡಿರಿ, ಚೆನ್ನಾಗಿ ಬರ್ತದೆ. ಎಣ್ಣೆ ಎಷ್ಟು ಇಡ್ಸುತ್ತೆ ಅಷ್ಟು ಬಿಡ್ರಿ ಉಂಡೆಗಳು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ರಿ, ಹೈ ಫ್ಲೇಮಲ್ಲಿ ಇಟ್ಕೊಬೇಡ್ರಿ. ಯಾಕಂದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಮೇಲೆಗೆಲ್ಲ ಕ್ರಿಸ್ಪಿ ಆಗ್ತದೆ ರೀ, ಒಳಗಡೆ ಮಾತ್ರ ಸಾಫ್ಟ್ ಇರ್ತೈತೆ ರೀ. ಈ ಥರ ಮೀಡಿಯಮ್ ಇಟ್ಕೊಂಡು ಮಾಡ್ಕೊಂಡ್ರೆ ಸ್ವಲ್ಪ ಒಳಗಡೆ ಕೂಡ ಚೆನ್ನಾಗಿ ಸ್ವಲ್ಪ ಬೇಯ್ತೈತೆ ರೀ, ಕ್ರಿಸ್ಪಿಯಾಗಿ ಬರ್ತಾವೆ ಕ್ಯಾಬೇಜ್ ಮಂಚೂರಿಯನ್. ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ರಿ. ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿರಿ, ಬಬಲ್ಸ್ ಎಲ್ಲ ನಿಲ್ಬೇಕ್ರಿ ಸ್ವಲ್ಪ. ನೋಡಿರಿ, ಆಗಿತ್ತೆ ನೋಡಿರಿ. ಈ ಥರ ಬ್ರೌನ್ ಕಲರ್ ಚೆನ್ನಾಗಿ ಈ ಥರ ಕಲರ್ ಚೇಂಜ್ ಆಗ್ಯಾವ ಅಂದರೆ ಕ್ರಿಸ್ಪಿಯಾಗಿ ಬಂದವಂತ ಅರ್ಥ ರೀ. ನೋಡಿ, ಆಗಿದೆ. ಒಂದು ಪ್ಲೇಟ್ ತೆಗಿತಾ ಇದ್ದೇನೆ. ನೋಡಿರಿ, ಈ ಥರ ಕಲರ್ ಚೇಂಜ್ ಆದರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಬ್ರೌನ್ ಕಲರ್ ಬರ್ಬೇಕ್ರಿ, ಕ್ರಿಸ್ಪಿಯಾಗಿ ಬಂದಿರ್ತಾವ್ರಿ. ಈ ಥರ ತೆಗೆದ್ರಿ 2 ಕಡೆನೂ ಫ್ರೈ ಮಾಡಿ ತೊಗೊಬೇಕ್ರಿ. ನೋಡಿ, ಈ ಥರ ಬಂದಿದೆ ನೋಡಿರಿ. ಇನ್ನೊಂದು ಸರಿ ಕೂಡ ಬಿಟ್ಟು ತೋರಿಸ್ತೀನಿ. ನೋಡಿರಿ, ಈ ಥರ ಸಣ್ಣ ಸಣ್ಣ ಉಂಡೆಗಳು ಬಿಡ್ಬೇಕ್ರಿ ಹಾಕಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಕೊಬೋದು ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ರೀ ನಾನು. ನಿಮ್ಗೆ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಬರಲ್ರಿ, ಅದು ಥರ ಹೊರಗಡೆ ಎಲ್ಲ ಕಪ್ಪಗಾಗ್ಬಿಡ್ತಾವೆ ಅಂತೇಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಂಡ್ರೆ ಆದಷ್ಟು ಚೆನ್ನಾಗಿ ಬರ್ತೈತೆ ರೀ. ಅದು ಎಣ್ಣೆ ಎಷ್ಟು ಇಡ್ಸುತ್ತೆ ನೋಡ್ಕೊಂಡು ಹಾಕ್ಕೊಳ್ರಿ. ನೋಡಿ, ಇವು ಕೂಡ ಇನ್ನೊಂದು ಸರಿ 2 ಕಡೆನೂ ಫ್ರೈ ಮಾಡ್ಬೇಕ್ರಿ, ಬ್ರೌನ್ ಕಲರ್ ಬರ್ಬೇಕು. ನೋಡಿರಿ,
ನೋಡಿ ಇವಾಗ ಕೂಡ ಅಲ್ಲಿ ಕಲರ್ ಚೇಂಜ್ ಆಗಿದೆ ನೋಡಿರಿ. ಅಲ್ಲಿ ಬಬಲ್ಸ್ ಕೂಡ ಸ್ವಲ್ಪ ಕಡಿಮೆ ಆಯ್ತು ರೀ. ಹಂಗಂದ್ರೆ ಸ್ವಲ್ಪ ಅಲ್ಲ ಆಲ್ರೆಡಿ ಆಗ್ಯಾವಂತ ಅರ್ಥ ರೀ. ನೋಡಿ ಎಷ್ಟು ಕಲರ್ ಚೇಂಜ್ ಆಗಿ ನೋಡಿ. ಇವು ಕೂಡ ತೆಗಿತಾ ಇದ್ದೀನಿ ನೋಡಿರಿ. ಎಷ್ಟು ಕ್ರಿಸ್ಪಾಗಿ ಬಂದಿದೆ ನೋಡಿರಿ. ಈ ಥರ ಬರ್ಬೇಕು ನೋಡಿರಿ. ನಾನು 1/4 kgಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ರೀ ತೊಗೊಂಡು. ನಿಮಗೆ ಬೇಕಾದರೆ ಇದನ್ನು ಡಬಲ್ ಮಾಡ್ಕೊಬೋದು ರೀ. ನೋಡಿ ಈ ಥರ ಬಂದಿದೆ ನೋಡಿರಿ. ಇವಾಗ ಒಂದು ಗ್ರೇವಿ ಮಾಡ್ಕೊಬೇಕಲ್ರಿ. ಅದಕ್ಕೆ ಮತ್ತೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. 4-5 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ನೋಡಿರಿ. ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀನಿ. 4 ಗಡ್ಡೆ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಸಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿರಿ. ಆಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ರೀ. ಸಣ್ಣಗೆ ಹೆಚ್ಕೊಬೇಕು ನೋಡಿರಿ ಈರುಳ್ಳಿ ಕೂಡ. ಇಲ್ಲಿ 1 ಸ್ಪೂನ್ ಹಸಿ ಶುಂಠಿ ತುರ್ಕೊಂಡು ತಗೊಂಡಿದ್ದೀನಿ ನೋಡಿ. ಹೆಚ್ಕೊಂಡಾದ್ರೆ ತೊಗೊಬೋದು, ಇಲ್ಲ ತುರ್ಕೊಂಡಾದ್ರೆ ತೊಗೊಬೋದು. ಈಗ ನಾನು ಹಂಗೆ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡಿ. ಒಂದು ನಿಮಿಷದಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಲೈಟಾಗಿ ಫ್ರೈ ಆದರೆ ಸಾಕ್ರಿ. ಇದು ಭಾಳ ಒತ್ತದೇನು ಬೇಡ್ರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ರಿ. ಇದು ಕೂಡ ಹಿಂಗೆ ಲೈಟಾಗಿ ಆದರೆ ಸಾಕು ನೋಡಿ. ಇವಾಗ ನೋಡಿರಿ ಒಂದು ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ರೀ. 1 ಟೀ ಗ್ಲಾಸ್ ಅಷ್ಟು ನೀರಾಗಿ ಚೆನ್ನಾಗಿ ಕಲಿಸ್ಬೇಕು ರೀ. ಗಂಟೆ ಇಲ್ದಂಗೆ ಕಲಿಸ್ಬೇಕು ನೋಡಿರಿ. 1 ಗಂಟೆ ಇರಬಾರ್ದು, ಅಷ್ಟು ಚೆನ್ನಾಗಿ ಕಲಿಸ್ರಿ. 1 ಟೀ ಗ್ಲಾಸ್ ಅಷ್ಟು ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಇದನ್ನು ಗಂಟುಗಳು ಎಲ್ಲಿ ಇರಬಾರ್ದು ರೀ. ಅದನ್ನು ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಕಲಿಸ್ತಾ ಇದ್ದೀನಿ ನೋಡಿರಿ. ಬೇಗ ಗಟ್ಟಿಗೆ ಆಗಿಬಿಡ್ತೈತೆ ರೀ. ಇದು ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿನೇ ಕಲಿಸ್ಕೊಳ್ರಿ. ಇವು ನೋಡಿರಿ 2 ಸ್ಪೂನು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ಪೂನ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನೋಡಿ. 2 ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಇವು ನೋಡಿರಿ ಎಲ್ಲ 2 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ನೋಡಿ. ಈಗೆಲ್ಲ ಒಂದ್ಸರಿ ಕಲಿಸ್ತಾಯಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಕಲಿಸ್ಬೇಕ್ರಿ. ಅದೆಲ್ಲ ಕಾರ್ನ್ಫ್ಲವರ್ ಎಲ್ಲ ಹಾಕಿರ್ತೀನಿ. ಅದೆಲ್ಲ ಮಿಕ್ಸ್ ಆಗ್ಬೇಕು ನೋಡಿ. ಎಲ್ಲ ಚೆನ್ನಾಗಿ ಕಲಿಸ್ಬೇಕ್ರಿ. ಅದನ್ನು ನೋಡಿ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಇವಾಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಕ್ಯಾಬೇಜ್, ಅದು ಹಾಕ್ತಾಯಿದ್ದೀನಿ ನೋಡಿ. ಇದು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕ್ರಿ. ಐ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ ಅಂದ್ರೆ ಮಾತ್ರ ಮೀಡಿಯಮ್ ಟು ಐ ಇಟ್ಕೊಂಡು ಮಾಡ್ಕೊಳ್ರಿ. ಇದು ಐ ಇಟ್ಕೊಂಡೇ ತಿರುಗಿಸ್ಬೇಕ್ರಿ. ಇದೆಲ್ಲ ಆದಷ್ಟು ಐ ಇಟ್ಕೊಂಡೇ ತಿರ್ಗಿಸಿ, ಕೈ ಬಿಡ್ಲಾರ್ದಂಗೆ ತಿರ್ಗಿಸ್ಬೇಕು ನೋಡಿರಿ. 1-2 ನಿಮಿಷ ಆದರೂ ತಿರ್ಗಿಸ್ಬೇಕ್ರಿ. ಅದೆಲ್ಲ ಮಸಾಲೆ ಗೋಬಿ ಒಳಗೆ ಕೂಡ್ಬೇಕ್ರಿ. ಅದು ಕ್ಯಾಬೇಜ್ ಇದ್ರೊಳಗೆ ಮಂಚೂರಿ ಒಳಗೆ ಚೆನ್ನಾಗಿ ತಿರ್ಸ್ಬೇಕು ನೋಡ್ರಿ. ಅದು ಮಸಾಲೆ ಎಲ್ಲ ಅದ್ರೊಳಗೆ ಕೂಡ್ಬೇಕ್ರಿ. ಅಷ್ಟು ಚೆನ್ನಾಗಿ ನೀಟಾಗಿ ಜಲ್ದಿ ತಿರ್ಸ್ಬೇಕು ನೋಡಿರಿ. ಬೇಗನೆ ಕೈ ಬಿಡ್ಲಾರ್ದಂಗೆ ತಿರ್ಸ್ಬೇಕ್ರಿ. ಅದು ನೋಡಿ ಚೆನ್ನಾಗಿ 1-2 ನಿಮಿಷ ಆದರೂ ತಿರ್ಗಿಸ್ಬೇಕ್ರಿ. ಕೈ ಬಿಡ್ಲಾರ್ದಂಗೆ ತಿರ್ಸ್ಬೇಕು ನೋಡಿ. ಚೆನ್ನಾಗಿ ಕಲ್ತ್ಕೊತದ ಅದು ಗೋಬಿ ಎಲ್ಲ. ಅದು ಮಸಾಲೆ ಎಲ್ಲ ಕೂಡ್ಕೊಬೇಕ್ರಿ ಅದರೊಳಗೆ. ಅವಾಗೆ ಚೆನ್ನಾಗಿ ಬರ್ತೈತೆ ರೀ. ತಿನ್ನೋಕ್ಕೂ ಟೇಸ್ಟ್ ಇರ್ತೈತಿ ಮಂಚೂರಿಯನ್. ಅದರೊಳಗೆ ಅದೆಲ್ಲ 1-2 ನಿಮಿಷ ಫ್ರೈ ಆಯ್ತಂದ್ರೆ ಮಸ್ತ್ ಇರ್ತದೆ. ತಿನ್ನಕ್ಕಂತ ಭಾರಿ ಟೇಸ್ಟ್ ಇರ್ತೈತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿರಿ. ಅದು ಕಾರ್ನ್ಫ್ಲವರ್ ಹಾಕಿವಲ್ರಿ. ಇವಾಗ ಗ್ರೇವಿ ಗಟ್ಟಿ ಆಗ್ತಾ ಬರ್ತೈತೆ ನೋಡಿರಿ. ಇವಾಗ ಆಲ್ರೆಡಿ ನೋಡಿರಿ ಗೋಬಿ ರೆಡಿ ಆಗ್ತಾ ಆಯ್ತು ನೋಡಿರಿ. ಕ್ಯಾಬೇಜ್ ಗೋಬಿ ರೆಡಿ ಆಗ್ತಾಯಿದೆ ನೋಡಿ. ನೋಡಿರಿ ಆಲ್ರೆಡಿ ಆಯ್ತು ನೋಡಿರಿ ಗೋಬಿ. ನೋಡಿ ಎಷ್ಟು ಗಟ್ಟಿ ಬಂತು ನೋಡಿರಿ. ಇವಾಗ ಕಾರ್ನ್ಫ್ಲವರ್ ಹಾಕಿರ್ತೀವಲ್ರಿ, ಈ ಥರ ಗ್ರೇವಿ ಗಟ್ಟಿ ಬರ್ತೈತೆ ರೀ. ತುಂಬಾ ಚೆನ್ನಾಗಿರ್ತದೆ ತಿಂದರೂ ಕೂಡ. ನೋಡಿ ಕೈ ಬಿಡ್ಲಾರ್ದಂಗೆ ತಿರ್ಗಿಸ್ಬೇಕ್ರಿ. ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ ನೋಡಿ. ಇದನ್ನೊಂಥರ ತಿರುಗಿಸಿದ್ರೆ ಆಯ್ತು ರೀ. ನೋಡಿ ಎಲ್ಲ ಎಷ್ಟು ಗಟ್ಟಿಗೆ ಆಯ್ತು ನೋಡಿರಿ. ಗ್ರೇವಿ ಗಟ್ಟಿಗೆ ಆಗಿಬಿಡ್ತದೆ. ಕಾರ್ನ್ಫ್ಲವರ್ ಹಾಕಿರ್ತೀವಲ್ರಿ, ಸ್ವಲ್ಪ ಬೇಗ ಗಟ್ಟಿ ಆಗ್ತದೆ ರೀ. ಕೈ ಬಿಡ್ಲಾರ್ದಂಗೆ ತಿರ್ಸ್ಬೇಕು ನೋಡಿರಿ. ನೋಡಿ ಎಷ್ಟು ಗಟ್ಟಿ ಬಂತು ನೋಡಿರಿ ಗ್ರೇವಿ. ಎಷ್ಟು ಸಖತ್ತಾಗಿ ಬಂದತ್ ನೋಡಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದತ್ ನೋಡಿರಿ. ತಿಕ್ನೆಸ್ಸ ಬಂದತ್ ನೋಡಿರಿ ಗ್ರೇವಿ.
ಬೀದಿ ಬದಿಯಲ್ಲಿ ಮಾಡ್ತಾರಲ್ರಿ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ ಇದು. ಈ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಈ ಒಂದು ಪ್ಲೇಟ್ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಗೋಬಿ ಎಷ್ಟು ಚೆನ್ನಾಗಿ ಬಂದತ್ತೆ ನೋಡಿ. ಇವಾಗ ಟೀ ಟೈಮ್ ತಿಂದ್ರಂತೂ ತುಂಬ ಚೆನ್ನಾಗಿರ್ತೈತೆ ರೀ. ಮಕ್ಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಮಕ್ಕಳು. ಸ್ಕೂಲಿಂದ ಬಂದಿರ್ತಾರಲ್ಲ, ಮಳೆ ಬಂದಾಗಂತೂ ಈ ಥರ ಹೊರಗೆ ಹೋಗೋಕ್ಕಾಗಲ್ರಿ. ಅಂಥ ಟೈಮ್ನಾಗ ಕೂಡ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತೈತೆ ನೋಡಿರಿ. ಕ್ಯಾಬೇಜ್ ಗೋಬಿ ಮಂಚೂರಿಯನ್ ರೆಡಿ ಆಗೈತೆ ರೀ. ಹೆಂಗೆ ಬಂತಂತ ನೋಡಿ ನೀವು ಒಂದ್ಸರಿ ಮನೆ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಈರುಳ್ಳಿ ಹಾಕಿದ್ರೇ ಅದು ಚೆನ್ನಾಗಿ ತುಂಬಾ ಚೆನ್ನಾಗಿ ಬರ್ತೈತೆ ತಿನ್ನೋಕೆ. ಈರುಳ್ಳಿದೆ ತುಂಬ ಟೇಸ್ಟ್ ತಿನ್ನೋಕೆ ಗೋಬಿ. ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿರಿ ಮೇಲೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ. ಇಷ್ಟು ಚೆನ್ನಾಗಿ ನೀವು ಒಂದ್ಸರಿ ಮನೆ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.